ಕಪಿಲಾ ನದಿ ಪಾತ್ರದಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಬೃಹತ್ ಮರಗಳನ್ನ ಕಡಿದಿರುವ ದುಷ್ಕರ್ಮಿಗಳು. ಕಪಿಲಾ ನದಿ ಪಾತ್ರದಲ್ಲಿ ಮರಗಳ ಮಾರಣ ಹೋಮ. ಬೃಹತ್ ಮರಗಳನ್ನ ಕಡಿದಿರುವಂತಹ ದುಷ್ಕರ್ಮಿಗಳು ಮೈಸೂರಿನ ನಂಜನಗೂಡು ಬಳಿ ನಡೆದಿರುವ ಘಟನೆ. ನಂಜುಂಡೇಶ್ವರ ದೇವಾಲಯದ ಬಳಿ ಬೆಳೆದಿದ್ದಂತಹ ಮರಗಳು ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮರ ಕಡಿದಿರುವ ಕದಿಮರು. ಸ್ಥಳಕ್ಕೆ ಅಧಿಕಾರಿಗಳು ಬರುತ್ತಿದ್ದಂತೆ ಕಾಲು ಕಿತ್ತಿದ್ದಾರೆ ದುಷ್ಕರ್ಮಿಗಳು. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಪಿಲಾ ನದಿ ಪಾತ್ರದಲ್ಲಿ ಮರಗಳ ಮಾರಣ ಹೋಮ. ಬೃಹತ್ ಮರಗಳನ್ನ ಕಡಿದಿದ್ದಾರೆ ದುಷ್ಕರ್ಮಿಗಳು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರಿನ ನಂಜನಗೂಡು ಬಳಿ ನಡೆದಿರುವಂತಹ ಘಟನೆ. ನಂಜುಂಡೇಶ್ವರ ದೇವಾಲಯದ ಬಳಿ ಬೆಳೆದಿದ್ದಂತಹ ಮರಗಳನ್ನ ಕಡಿದಿದ್ದಾರೆ. ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮರ ಕಡಿದಿದ್ದಾರೆ ಕದಿಮರು ಅನ್ನುವಂಥದ್ದು. ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಇದೀಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಯಾವ ಕಾರಣಕ್ಕೆ ಅಲ್ಲಿ ಮರಗಳನ್ನ ಕಡಿದ್ರು, ಅಥವಾ ಏನಾದರೂ ಅಲ್ಲಿಂದ ಸಾಗಾಣಿಕೆ ಮಾಡ್ತಾ ಇದ್ರಾ, ಅಥವಾ ಏನ್ ಮಾಡ್ತಾ ಇದ್ರು ಅಂದ್ರೆ ಇಷ್ಟೊಂದು ಮರಗಳ ಮಾರಣ ಹೋಮ ಆಗ್ತಾ ಇದೆ ಅಲ್ಲಿ ಅಂದ್ರೆ ಇದು ಯಾರ ಗಮನಕ್ಕೂ ಸಹಿತ ಬಂದಿರ್ಲಿಲ್ವಾ? ಇಷ್ಟು ದಿನ ಅಧಿಕಾರಿಗಳು ಇದನ್ನ ಗಮನಿಸೇ ಇಲ್ವಾ? ಅಧಿಕಾರಿಗಳ ಕಣ್ಣಿಗೆ ಇದು ಬಿದ್ದಿರ್ಲೇ ಇಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಯಾಕಂತ ಅಂದ್ರೆ ಈ ರೀತಿಯಾಗಿ ಅಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ ಅಂತ ಅಂದ್ರೆ ಇದುವರೆಗೂ ಕೂಡ ಯಾರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ಇಲ್ಲಿ ಇದನ್ನ ಕಡಿತಾ ಇದ್ದವ್ರು ಯಾರು ಅನ್ನುವಂಥದ್ದು, ಅಂದ್ರೆ ಅಧಿಕಾರಿಗಳು ಅಲ್ಲಿ ಬರ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾರು ಮರಗಳನ್ನ ಅಲ್ಲಿ ಕಡಿತಾ ಇದ್ರು ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಸೊ ಸದ್ಯಕ್ಕೆ ಮಾತ್ರ ಅಲ್ಲಿಯ ಮರಗಳನ್ನ ಕಡಿದು ಸಾಗಾಣಿಕೆ ಮಾಡ್ತಾ ಇದ್ರ ಅನ್ನುವಂಥದ್ದು ನೋಡ್ತಾ ಇದೀವಿ ನಾವು. ಗಾಡಿಯಲ್ಲಿ ಈಗಾಗಲೇ ಅದನ್ನ ಯಾವ ರೀತಿಯಾಗಿ ಇಲ್ಲಿ ಹೇರಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಅಲ್ಲಿಂದ ಎಸ್ಕೇಪ್ ಅಲ್ಲಿಂದ ಅಲ್ಲಿ ಬೇರೆ ಕಡೆಗೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ಆದ್ರೆ ಇದು ಇಷ್ಟು ದಿನ ಆದ್ರೂ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆ. ಯಾಕಂದ್ರೆ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಅಲ್ಲಿಯ ಮರಗಳನ್ನ ಕಡಿತಾ ಇದ್ರು ಅನ್ನುವಂಥದ್ದು. ಯಾಕೆ, ಯಾವ ಕಾರಣಕ್ಕೆ ಕಡಿತಾ ಇದ್ರು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅದೇನ್ ಬೇಡ ಸರ್ ನಮ್ಗಿದು. ಕಿಡಿಗೇಡಿಗಳ ವಿರುದ್ಧ ಇದೀಗ ಸಾರ್ವಜನಿಕರು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಈ ರೀತಿಯಾಗಿ ಮಾಡಿದ್ದವರು ಅವರನ್ನು ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು, ಅವರನ್ನು ಸೆರೆ ಹಿಡಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಹಾಗಾದರೆ ಅಧಿಕಾರಿಗಳು ಹೇಗೆಲ್ಲ ಕ್ರಮ ತೆಗೆದುಕೊಳ್ತಾರೆ? ಈ ಮರ ಕಡಿತಾ ಇದ್ದವ್ರು ಯಾರು? ಇದರ ಹಿಂದೆ ಯಾರು ಇದ್ರ? ಇದನ್ನು ಅವರೇ ಕಡಿದುಕೊಂಡು ಹೋಗಿ ಅಲ್ಲಿ ಸಾಗಣೆ ಮಾಡ್ತಾ ಇದ್ರ, ಇನ್ನೊಂದು ಕಡೆ ಮಾರಾಟ ಮಾಡ್ತಾ ಇದ್ರ, ಅಥವಾ ಯಾವ ಕಾರಣಕ್ಕೆ ಮರಗಳ ಮಾರಣ ಹೋಮ ಆಗ್ತಾ ಇತ್ತು? ಇಲ್ಲಿ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ರ, ಅಥವಾ ಬೇರೆಡೆ ಮಾರಾಟವನ್ನ ಮಾಡ್ತಾ ಇದ್ರೆ? ಇದ್ರ ಹಿಂದೆ ಯಾರ್ಯಾರಿದ್ರು? ಇದು ಯಾರು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿರಲೇ ಇಲ್ವಾ? ಅವರಿಗೆ ಇನ್ಫಾರ್ಮೇಷನ್ನೇ ಇರಲಿಲ್ವಾ? ಇದೆಲ್ಲದರ ಬಗ್ಗೆ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ತನಿಖೆ ಆಗಬೇಕು. ತನಿಖೆಯ ಬಳಿಕ ವಿಚಾರ ತಿಳಿದು ಬರಬೇಕು.